ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನೋಡ್ರಿ, ನಮ್ಮ KCET ವಿದ್ಯಾರ್ಥಿಗಳು ತುಂಬಾ ಕ್ಯೂರಿಯಾಸಿಟಿ, ಟೆನ್ಷನ್ ಒಳಗಡೆ ಇದ್ದಾರೆ. ಮುಂದಿನ ಪ್ರಕ್ರಿಯೆ ಬಗ್ಗೆ ತುಂಬಾನೇ ತಲೆ ಕೆಡಿಸ್ಕೊಂಡಿದ್ದೀರಿ. ಇದರ ಮಧ್ಯದಲ್ಲಿ ನಮ್ಮ ಮಾನ್ಯ ನಿರ್ದೇಶಕರು KEದವರು ನಮ್ಮ ವಿದ್ಯಾರ್ಥಿಗಳಿಗೆ ಈ ವರ್ಷ ಒಂದು ಗುಡ್ ನ್ಯೂಸ್ ಅನ್ನ, ಒಂದು ಎಕ್ಸ್ಟ್ರಾ ಕ್ರೆಡಿಟ್ ಅನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ. ಏನಂತಂದ್ರೆ, ಮೊದಲೇನಾಗ್ತಿತ್ತು ಅಂತಂದ್ರೆ, ಇವಾಗ 1ನೇ ರೌಂಡಿಗೆ ಏನಾದರೂ ಸೀಟ್ ಸಿಕ್ಕರೆ ಅದನ್ನ ಹೋಲ್ಡ್ ಅಲ್ಲಿ ಇಟ್ಟು ಸೆಕೆಂಡ್ ರೌಂಡ್ಗೆ ಹೋಗ್ಬೋದಿತ್ತು. ಸೆಕೆಂಡ್ ರೌಂಡ್ ಹೋದ್ಮೇಲೆ ಅಲ್ಲಿ ಸೀಟ್ ಸಿಕ್ಕರೆ ಅದನ್ನ ಫೈನಲ್ ಅಡ್ಮಿಷನ್ ಮಾಡಿಸ್ಬೇಕಿತ್ತು. ಹೋಗ್ಲಿಕ್ಕೆ ಬರ್ತಿರ್ಲಿಲ್ಲ, ಅಡ್ಮಿಷನ್ ಕಂಪಲ್ಸರಿ ಆಗ್ಬೇಕಿತ್ತು. ಆದ್ರೆ ಈ ವರ್ಷದಿಂದ ಏನ್ ಮಾಡಿದಾರೆ ಅಂತಂದ್ರೆ, ಈ ನೀಟ್ಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತಲ್ಲ, ಈ ನೀಟ್ ಪ್ರಾಬ್ಲಮ್ ಆಗಿರೋದ್ರ ಸಲುವಾಗಿ ಮಾನ್ಯ ನಿರ್ದೇಶಕರು ಮತ್ತು KEದವರು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ, ಐ ಡೋಂಟ್ ನೋ ನಮ್ಮ BSc ನರ್ಸಿಂಗಿಗೆ ಮತ್ತು ಅಲೈಡ್ ಸೈನ್ಸ್ಗೆ BPT ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ, ಆದ್ರೆ ಅವ್ರು ಜನರಲ್ ಆಗಿ ಹೇಳಿರುವಂತದ್ದು ಏನಂತಂದ್ರೆ, ನೀಟ್ ರಿಸಲ್ಟ್ ಬಂದ ಮೇಲೂ ಕೂಡ ನಾವು ಈ ಒಂದು ಪ್ರಕ್ರಿಯೆಯನ್ನ, ಅಂದ್ರೆ ಸೀಟ್ ಸಿಕ್ಕಿರುವಂತ ವಿದ್ಯಾರ್ಥಿಗಳಿಗೆ, ಅಡ್ಮಿಷನ್ ಆಗಿರುವಂತ ವಿದ್ಯಾರ್ಥಿಗಳಿಗೆ ಕೂಡ ನಾವೇನ್ ಮಾಡ್ತೀವಿ ಅಂತಂದ್ರೆ, ಅಪ್ಗ್ರೇಡ್ ಅನ್ನುವಂತ ಒಂದು ಸಿಸ್ಟಮ್ ನ ತಗೊಂಬಂದಿದ್ದೀವಿ. ಅಡ್ಮಿಷನ್ ಆದ ಮೇಲೂ ಕೂಡ ನೀವು ಏನ್ ಮಾಡ್ಬೋದು ಅಂತಂದ್ರೆ, ಅಪ್ಗ್ರೇಡ್ ಆಗಿರುವಂತಹ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಭಾಗವಹಿಸಬಹುದು ಅಂತ ಹೇಳಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಹೌದ್ರಿ, ಇದು ಅಡ್ವಾಂಟೇಜಸ್ ಇದೆ. ಯಾಕಂದ್ರೆ ಪ್ರತಿ ವರ್ಷ ವಿದ್ಯಾರ್ಥಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ, ಫಸ್ಟ್ ರೌಂಡ್ಗೆ ಸೀಟ್ ಸಿಕ್ಕಿದ್ದನ್ನ ಹೋಲ್ಡ್ ಇಡ್ತಿದ್ರು, ಸೆಕೆಂಡ್ ರೌಂಡ್ಗೆ ಏನಾದ್ರು ಸಿಕ್ಕರೆ ಒಲ್ಲೆನ್ನಂಗಿಲ್ಲ, ಹೋಗ್ಲೇಬೇಕಿತ್ತು ಕಂಪಲ್ಸರಿಯಾಗಿ. ಆದ್ರೆ ಈ ವರ್ಷ ಈ ನೀಟ್ ದಿಂದ ವಿದ್ಯಾರ್ಥಿಗಳಿಗೆ ಏನೋ ಒಂದು ಅಡ್ವಾಂಟೇಜಸ್ ಸಿಗೋ ಚಾನ್ಸಸ್ ಇದೆ. ಏನಪ್ಪಾ ಅಂದ್ರೆ, ಫಸ್ಟ್ ರೌಂಡ್ ಅಲ್ಲಿ ಹೋಲ್ಡ್ ಇಡ್ರಿ, ಸೆಕೆಂಡ್ ರೌಂಡ್ ಅಲ್ಲಿ ಹೋಲ್ಡ್ ಇಟ್ಟು ಕೂಡ ಇನ್ ಕೇಸ್ ನೀವು ಅಡ್ಮಿಷನ್ ಆದ್ರೂ ಕೂಡ ನೀವು ಅಪ್ಗ್ರೇಡ್ ಅಂತ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ಥರ್ಡ್ ರೌಂಡ್ಗೆ, ಫೋರ್ತ್ ರೌಂಡ್ಗೆ ಭಾಗವಹಿಸಬಹುದ್ರಿ ಅಂತ ಹೇಳಿ ಮಾನ್ಯ ನಿರ್ದೇಶಕರು ತಮ್ಮ ಒಂದು ಸಂದರ್ಶನದಲ್ಲಿ, ಪ್ರಜಾವಾಣಿ ಸಂದರ್ಶನದಲ್ಲಿ ಮಾಹಿತಿನ ಕೊಟ್ರ. ಅದನ್ನ ವಿಡಿಯೋ ಪ್ರಸಾರ ಮಾಡ್ತೀನಿ ನಾನು, ಹೋಗಿ ಅದನ್ನ ನೋಡ್ರಿ. ನಿಮ್ಗೆ ಇದು ಅಡ್ವಾಂಟೇಜಸ್ ಆಗ್ತಾ ಇದೆ, ಗುಡ್ ನ್ಯೂಸ್ ಕೂಡ ನಿಮ್ಗೆ ಸಿಕ್ಕಂಗ ಆಗ್ತತಿ. ಹಲೋ, ನಮಸ್ತೆ. ಹೇಳಿ ಅಮ್ಮ, ತಮ್ಮ ಹೆಸರು, ತಾವು ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಮಾತಾಡಿ. ನನ್ನ ಹೆಸರು ಸುಸ್ಮಿತಾ, ನಾನು ಮಸ್ಕಿ ತಾಲೂಕಿಂದ ಮಾತಾಡಕತ್ತೀನಿ. ಹೇಳಿ ಅಮ್ಮ. ಅದು ಇವಾಗ ಕೌನ್ಸಿಲಿಂಗ್ ನೀಟ್ ಎಕ್ಸಾಮ್ಗಿಂತ ಮುಂಚೆನೆ ಬಿಡ್ತಾರಲ್ಲ ಅಲ್ಲ ಸರ್? ಹೌದು. ಆ ಕೌನ್ಸಿಲಿಂಗ್ ಬಿಟ್ಮೇಲೆ ನಾವು ಒಂದು ಕಾಲೇಜ್ ಆಪ್ಷನ್ ಫಿಲ್ಟರ್ ಮಾಡಿ ನಮ್ಗೊಂದು ಕಾಲೇಜ್ ಸಿಗ್ತದ? ಸಿಗುತ್ತೆ. ಇವಾಗ ಇನ್ನು ನೀಟ್ ರಿಸಲ್ಟ್ ಗೊತ್ತಿಲ್ಲ ಅದಕ್ಕೆ ಇವಾಗ ಕರ್ನಾಟಕದಲ್ಲಿರೋದು ಎಲ್ಲರೂ ಆಪ್ಷನ್ ಎಂಟ್ರಿ ಮಾಡಿ ಕಾಲೇಜ್ ತಗೊಂಡು ಅಡ್ಮಿಷನ್ ಆಗ್ಬೇಕು ಅಂತೇನಿಲ್ಲ. ನೀವು ನೆಕ್ಸ್ಟ್ ರೌಂಡಿಗೆ ಹೋಲ್ಡ್ ಮಾಡಿಬಿಟ್ಟು ಬರ್ಬೋದು. ನೆಕ್ಸ್ಟ್ ಮೆಡಿಕಲ್ ಬಂದಾಗ ನಿಮಗೆ ಯಾರಿಗೆ ಕೆಳಗ್ನವ್ರು ಇದ್ದಾರೆ ಅವ್ರಿಗೆ ನಾನು ಅವಕಾಶ ಮಾಡಿ ಕೊಡ್ತೀನಿ. ಇವಾಗ ನಾವ್ ಇಂಜಿನಿಯರ್ ಮಾಡ್ಬೇಕಂದವರು ಮೀನ್ಸ್ ನಂದು 8,000 ರ್ಯಾಂಕಿಂಗ್ ಬಂದದ್ದು ಸರ್. ನನ್ಗಿಂತ ಕೆಳಗಂದ್ರೆ ನಿನ್ ಪ್ರಶ್ನೆ ಅರ್ಥ ಆಯ್ತಮ್ಮ. ನಿನ್ 8,000 ಇದೆ. ಈಗ ನಿನ್ಕಿಂತ ಮೇಲ್ಗಡೆ ಇರೋರು ಒಳ್ಳೆ ಸೀಟ್ ತಗೊಂತಾರೆ. ಅವರು ಒಂದ್ ರೌಂಡ್ ಆದ್ಮೇಲೆ ನೀವು ಮೆಡಿಕಲ್ ಮಾಡಿದಾಗ ಮೆಡಿಕಲ್ ಬಿಟ್ಟು ಹೋಗ್ಬಿಡ್ತಾರೆ. ನನಗೆ ಆ ಸೀಟ್ ಆಕ್ಚುಲಿ ಬೇಕಾಗಿರುತ್ತೆ ಅನ್ನುವಂಥದ್ದು. ನಿನಗೆ ಸಹ ನಾವು ಸೆಕೆಂಡ್ ರೌಂಡ್ ಹೊತ್ತಿಗೂ ಮೆಡಿಕಲ್ ಬರ್ಲಿಲ್ಲ ಅಂತಂದ್ರೆ ಥರ್ಡ್ ರೌಂಡ್ ಅಲ್ಲೂ ನಿನಗೆ ಅಪ್ಗ್ರೇಡೇಷನ್ ಕೊಡ್ತೀವಿ, ಡೋಂಟ್ ವರಿ. ಅದನ್ನ ಹೇಳ್ತೀವಮ್ಮ, ಈಗಲೇ ಗಡಿಬಿಡಿ ಮಾಡಬೇಡಿ. ಈಗ ಇನ್ನೂ ನಾವು ರೌಂಡೇ ಶುರು ಮಾಡಿಲ್ಲ. ಓಕೆ, ಮೆಡಿಕಲ್ ಜುಲೈ 21, 25 ಒಳಗಡೆ ಅಂತನೂ ರಿಸಲ್ಟ್ ಬರುತ್ತೆ. ಅಲ್ಲಿವರೆಗೆ ಮ್ಯಾಕ್ಸಿಮಮ್ ಅಂದ್ರೆ ನಾವು ಒಂದ್ ರೌಂಡ್ ಮಾಡಿರ್ಲಿಕ್ಕೆ ಸಾಧ್ಯ ಇದೆ. ಕರೆಕ್ಟಾ? ಪ್ರೀ ರೌಂಡ್ ಮತ್ತೆ ಒಂದ್ ರೌಂಡ್ ಮಾಡಿರ್ತೀವಿ. 2ನೇ ರೌಂಡ್ ಇನ್ ತನಕ ನ್ಯಾಚುರಲಿ ನೀವು ಹೋಲ್ಡ್ ಇಟ್ಕೊಳ್ಳೋದಕ್ಕೆ ನಾವು ಅವಕಾಶ ಕೊಟ್ಟಿರ್ತೀವಿ. ಅಕಸ್ಮಾತ್ 2ನೇ ರೌಂಡ್ ಇಲ್ಲೂ ಅಕಸ್ಮಾತ್ ಮೆಡಿಕಲ್ ರಿಸಲ್ಟ್ ಬರಲಿಲ್ಲ ಅಂತಂದ್ರೆ ಡೋಂಟ್ ವರಿ, ನಾವು ನಿಮಗೆ 2ನೇ ರೌಂಡ್ ಅಲ್ಲಿ ನಿಮಗೆಲ್ಲ ಅಡ್ಮಿಷನ್ ಆಗೋದಕ್ಕೆ ಕಂಪಲ್ಸರಿ ಹೇಳ್ತೀನಿ. ಮತ್ತೆ 3ನೇ ರೌಂಡ್ ಅಲ್ಲಿ ಮೆಡಿಕಲ್ ಬಿಟ್ಟೋದ ಸೀಟ್ಗಳಿಗೆ ನೀವು 2ನೇ ರೌಂಡ್ ಅಲ್ಲಿ ಅಡ್ಮಿಷನ್ ಆದವರಿಗೆ ಸಹ ಅಪ್ಗ್ರೇಡ್ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ.